ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಕೆಲವು ಸಂಚಿಕೆಗಳಿಂದ ನಾವು ಶ್ರೀ ವಾದಿರಾಜ ಗುರು ಸಾರ್ವಭೌಮರು ಬರೆದಿರುವ ಲಕ್ಷ್ಮೀ ಶೋಭಾನೆ ಕೃತಿಯ ಪದ್ಯಗಳ ಅರ್ಥಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಇಷ್ಟು ತನಕ 50 ಪದ್ಯದ ತನಕ ನಾವು ಅರ್ಥಚಿಂತನೆಯನ್ನು ಮಾಡಿದ್ದೀವಿ. ಇವತ್ತು 51ನೇ ಪದ್ಯದಿಂದ 55ನೇ ಪದ್ಯದ ತನಕ ಅರ್ಥವನ್ನು ನೋಡೋಣ ಸ್ನೇಹಿತರೆ. ಕ್ಷೀರಸಾಗರದಿಂದ ಲಕ್ಷ್ಮೀದೇವಿ ಎದ್ದು ಬಂದಿದ್ದಾರೆ. ದೇವತೆಗಳ ದೋಷಗಳನ್ನೆಲ್ಲ ಮನಸ್ಸಲ್ಲಿ ಹೇಳಿದ್ದಾರೆ. ಮತ್ತೆ ಪರಮಾತ್ಮನ ನಿರ್ದೋಷತ್ವವನ್ನು ಹೇಳ್ತಾ ಇದ್ದಾರೆ. ಪರಮಾತ್ಮನಿಗೆ ಜನನ ಮರಣ ರೋಗ ರುಜಿನ ಕೋಪ ಕ್ರೋಧ ಕಾಮ ಇಂಥದ್ದೆಲ್ಲ ಯಾವುದೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವಾಗ ಕೆಲವು ಸಂಚಿಕೆಗಳಿಂದ ಕಾಮದ ಬಗ್ಗೆನೇ ಹೇಳ್ತಾ ಇದ್ರು. ಅದನ್ನ ಇವತ್ತು ಇನ್ನ ಮುಂದುವರಿಸ್ತಾರೆ. 51ನೇ ಪದ್ಯದಲ್ಲಿ ಒಂದು ಬಾರಿ ಕೃಷ್ಣ ಮಣ್ಣು ತಿಂದಿದ್ದಾಗ ಯಶೋಧಾದೇವಿ ಬಂದು ಬಾಯಿ ತೆಗೆದು ತೋರ್ಸು ಅಂತಾರೆ. ಅವಾಗ ಕೃಷ್ಣ ತೋರ್ಸಲ್ಲ. ಯಶೋಧ ಬಲವಂತ ಮಾಡಿದ್ದಾಗ ಬಾಯಿನ ತೆಗೆದು ತೋರ್ಸಿದಾಗ ಬ್ರಹ್ಮಾಂಡವೆಲ್ಲ ಯಶೋಧಾದೇವಿ ಕೃಷ್ಣನ ಬಾಯಲ್ಲಿ ಕಾಣ್ತಾರೆ. ಅಂದ್ರೆ ಬ್ರಹ್ಮಾಂಡವೆಲ್ಲ ಕೃಷ್ಣನ ಬಾಯಲ್ಲಿ ಸರಿ ಹೋಗಿದ್ದಾಗ, ಅಂತ ಸಮರ್ಥನಿದ್ದಾಗ ಕೃಷ್ಣ ಮಕ್ಕಳನ್ನ ಹುಟ್ಟಿಸೋದಕ್ಕೆ ಏನು ಪ್ರಯತ್ನ ಪಡಬೇಕಾಗಿಲ್ಲ ಅಂತ ಹೇಳೋ ವಿಷಯವಾಗಿ ಇದನ್ನ ಹೇಳ್ತಾ ಇದ್ದಾರೆ. ಬ್ರಹ್ಮಾಂಡದಲ್ಲಿ ಪ್ರತಿಯೊಂದು ಜೀವನ ಮೇಲೂ ಪರಮಾತ್ಮನಿಗೆ ನಿಯಂತ್ರಣ ಇರೋವಾಗ ತನ್ನ ಮಡದಿಯರಲ್ಲಿ ಮಕ್ಕಳು ಎಷ್ಟು ಬೇಕು ಏನು ಅಂತ ನಿಯಂತ್ರಿಸೋ ಶಕ್ತಿ ಇದ್ದೇ ಇರತ್ತಲ್ವಾ. ಹಾಗಾಗಿ ಇದನ್ನ ಹೇಳ್ತಾ ಇದ್ದಾರೆ ಲಕ್ಷ್ಮೀದೇವಿ 51ನೇ ಪದ್ಯದಲ್ಲಿ. ಶ್ರೀಕೃಷ್ಣನ ಈ ಸರ್ವೋತ್ತಮತ್ವವನ್ನು ತಿಳಿದಿರುವ ಜನಗಳಿಗೆ ಶುಭವಾಗಲಿ ಅಂತ ಲಕ್ಷ್ಮೀದೇವಿ ಇಲ್ಲಿ ಹೇಳ್ತಾ ಇದ್ದಾರೆ. 52ನೇ ಪದ್ಯದಲ್ಲಿ ನಾರದರು ದೂರ್ವಾಸರು ಇಂಥ ಅನೇಕ ಜನ ಯೋಗಿಗಳು ಮುನಿಗಳು ಪರಮಾತ್ಮನನ್ನೇ ಧ್ಯಾನಿಸ್ತಾ ಇರ್ತಾರೆ. ಇವರು ಆಜನ್ಮ ಬ್ರಹ್ಮಚಾರಿಗಳು, ಹುಟ್ಟಿದ್ದಾಗಿಂದನೂ ಬ್ರಹ್ಮಚಾರಿತ್ವವನ್ನೇ ಪಾಟಿಸ್ತಾ ಇರ್ತಾರೆ. ಸನಕ ಸನಂದಾದಿಗಳು ಇವರೆಲ್ಲ. ಮತ್ತೆ ಇವರೆಲ್ಲರೂ ಏನ್ ಹೇಳ್ತಾರೆ, ನಮ್ಮ ಈ ಬ್ರಹ್ಮಚಾರ್ಯತ್ವ ಮುಂದುವರಿಯೋದಕ್ಕಾಗ್ಲಿ ನಾವು ಈ ತರ ಇರೋದಕ್ಕಾಗ್ಲಿ ಪರಮಾತ್ಮನ ಕೃಪೆಯೇ ಕಾರಣ ಅಂತ ಹೇಳ್ತಾರೆ. ಅವಾಗ ಏನಾಯ್ತು, ಇವ್ರು ಬ್ರಹ್ಮಚಾರ್ಯತ್ವ ನಿಲ್ಸೋದು ಪರಮಾತ್ಮನೇ ಆಗಿದ್ದಾಗ ಮತ್ತೆ ಪರಮಾತ್ಮನಿಗೆ ತನ್ನ ಮೇಲೆ ತನಗೆ ಕಂಟ್ರೋಲ್ ಇರಲ್ವಾ. ಹಾಗಾಗಿ ಇದೆಲ್ಲದಕ್ಕೂ ಪರಮಾತ್ಮನಿಗೆ ಕಾಮದ ಚಿಂತನೆ ಅಥವಾ ಆ ದೋಷ ಇಲ್ಲ ಅಂತ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾರೆ. ಈ ಯೋಗಿಗಳೆಲ್ಲ ಪರಮಾತ್ಮನ ಗುಣಗಳನ್ನೆಲ್ಲ ತಿಳ್ಕೊಂಡು ಯಾವತ್ತು ಪ್ರತಿ ನಿಮಿಷವೂ ಆರಾಧಿಸುತ್ತಾ ಇರ್ತಾರೆ, ಭಜಿಸುತ್ತಾ ಇರ್ತಾರೆ ಅಂತ ಲಕ್ಷ್ಮೀದೇವಿ 52ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. 53ನೇ ಪದ್ಯದಲ್ಲಿ ಪರಮಾತ್ಮನಿಗೆ ಕೋಪ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಏನ್ ಹೇಳ್ತಾ ಇದ್ದಾರೆ ಪ್ರೂಫ್ ಆಗಿ, ಬ್ರಹ್ಮರೇ ದೇವರು, ರುದ್ರದೇವರು ಮುಂತಾದ ಅನೇಕ ದೇವತೆಗಳು ನಮ್ಗೆಲ್ಲರಿಗೂ ವರಗಳು ಕೊಡ್ತಾರೆ. ಅಂಥ ದೇವತೆಗಳು ಪರಮಾತ್ಮನ ಪಾದಕ್ಕೆರೆದು ನಮಸ್ಕಾರ ಮಾಡ್ತಾರೆ. ಪರಮಾತ್ಮನಿಗೆ ಕೋಪ ಇದ್ರೆ ಅವ್ರ ಆ ತರ ಪರಮಾತ್ಮವನ್ನು ಭಜಿಸಕ್ಕೆ ಸಾಧ್ಯವೇ ಅಂತ ಲಕ್ಷ್ಮೀದೇವಿ ಕೇಳ್ತಾ ಇದ್ದಾರೆ. ಇಲ್ಲಿ 54ನೇ ಪದ್ಯದಲ್ಲಿ ತ್ರಿವಿಕ್ರಮ ರೂಪಿ ಭಗವಂತ ಆಕಾಶದ ಕರ್ಬರವನ್ನು ತನ್ನ ಕಾಲು ಉಗುರಿಂದ ತಾಕ್ಸಿದ್ದಾಗ ಗಂಗಾದೇವಿ ಅಲ್ಲಿಂದ ಆಕಾಶದಿಂದ ಈ ಕಡೆಗೆ ಹೊರಗಡೆಗೆ ಬರ್ತಾರೆ. ಆವಾಗ ಗಂಗಾದೇವಿ ಪರಮಾತ್ಮನ ಕಾಲು ತೊಳೆದು ಬಂದಿರೋದ್ರಿಂದ ಗಂಗಾದೇವಿ ಅಷ್ಟು ಪವಿತ್ರಳಾಗ್ತಾಳೆ. ಆ ನೀರನ್ನು ತಗೊಂಡು ಬ್ರಹ್ಮದೇವರು ಶ್ರೀ ಮಹಾವಿಷ್ಣುವಿಂದು ಕಾಲು ತೊಳಿತಾರೆ. ಮತ್ತೆ ತನ್ನ ಕಮಂಡಲವನ್ನು ಆ ಗಂಗಾದೇವಿನ ಇಟ್ಕೊಂತಾರೆ. ರುದ್ರದೇವರು ಮಹಾಪವಿತ್ರಳಾದ ಆ ಗಂಗಾದೇವಿನ ತನ್ನ ಶಿರಸ್ಸಿನಲ್ಲಿ ಧರಿಸ್ತಾರೆ. ಆಮೇಲೆ ಎಲ್ಲಾ ದೇವತೆಗಳು ಗಂಗಾನಲ್ಲಿ ಸ್ನಾನ ಮಾಡ್ತಾರೆ, ಪವಿತ್ರರಾಗ್ತೀವಿ ಅಂತ. ಗಂಗಾದೇವಿ ಅನೇಕ ದೇವತೆಗಳನ್ನ ಕಡಿಮೆ ಶ್ರೇಷ್ಠಳು. ಆದ್ರೂ ಕೂಡ ದೇವತೆಗಳೆಲ್ಲ ಬಂದು ಗಂಗಾದೇವಿನಲ್ಲಿ ಸ್ನಾನ ಯಾಕೆ ಮಾಡ್ತಾರೆ ಅಂದ್ರೆ, ಗಂಗಾನಲ್ಲಿ ಸ್ನಾನ ಮಾಡಿದಾಗ ಎಲ್ಲರೂ ಪವಿತ್ರರಾಗ್ತಾರೆ ಅನ್ನೋ ನಂಬಿಕೆಯಿಂದ. ಅಂಥ ಪವಿತ್ರಳಾದ ಕಾಲನ್ನು ತಾಕಿದ್ದಕ್ಕೆ ಪರಮಾತ್ಮಂದು ಗಂಗಾ ಅಷ್ಟು ಪವಿತ್ರಳಾಗಿದ್ರೆ ಇನ್ನು ಪರಮಾತ್ಮನೇ ಎಷ್ಟು ಪವಿತ್ರರಾಗಿರ್ತಾನೆ, ಎಷ್ಟು ಸರ್ವೋತ್ತಮನಾಗಿರ್ತಾನೆ ಅಂತ ಇಲ್ಲಿ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾರೆ.
ಗಂಗಾದೇವಿ ಪಾಪಗಳ ದೇವತೆಗಳ ಪಾಪಗಳನ್ನ ತುಳಿಯೋದೇ ಅಲ್ಲದೆ ನಮ್ಮ ದೇಹ ನಾವು ಸ್ನಾನ ಮಾಡಿದಾಗ ನಮ್ಮ ಆತ್ಮ ಕೂಡ ಪವಿತ್ರತವನ್ನು ಕೊಡ್ತಾಳೆ ಅಂತ ಗಂಗಾದೇವಿಯ ತಂದೆ ಅನ್ನಿಸ್ಕೊಂಡಿರುವ ಪರಮಾತ್ಮನು ಇನ್ನೆಷ್ಟೋ ಉತ್ತಮನಾಗಿರ್ತಾನಲ್ವಾ ಅಂತ 54ನೇ ಪದ್ಯದಲ್ಲಿ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾರೆ. 55ನೇ ಪದ್ಯದಲ್ಲಿ ರಾಜಸೂಯಾಗ ಮಾಡಿ ಧರ್ಮರಾಜರು ಸಭೆಯಲ್ಲಿ ಭೀಷ್ಮರನ್ನ ಕೇಳ್ತಾರೆ ಅಗ್ರ ಪೂಜೆಯನ್ನು ಯಾರಿಗೆ ಮಾಡಬೇಕು ಅಂತ. ಅವಾಗ ಭೀಷ್ಮರು ಕೃಷ್ಣನಿಗೆ ಮಾಡು ಅಂತ ಹೇಳ್ತಾರೆ. ಆಕ್ಚುಲಾಗಿ ಕೃಷ್ಣ ಧರ್ಮರಾಜರಕನ್ನ ಚಿಕ್ಕವರು, ಆದ್ರೂ ಕೂಡ ಧರ್ಮರಾಜ ಸಂತೋಷದಿಂದ ಭೀಷ್ಮರು ಹೇಳಿದ್ಮೇಲೆ ಕೃಷ್ಣನಿಗೆ ಬಂದು ಅಷ್ಟು ರಾಜರಿರೋ ಸಭೆಯಲ್ಲಿ ಕೃಷ್ಣನ್ಗೆ ಅಗ್ರ ಪೂಜೆ ಮಾಡ್ತಾರೆ. ಮತ್ತೆ ಕೃಷ್ಣ ಅಷ್ಟು ಉತ್ತಮನು ಅಂತ ನೆನೆಸಿದ್ದಕ್ಕೆ ಅಲ್ವಾ ಈ ಅಗ್ರ ಪೂಜೆ ಮಾಡಿದ್ದು. ಇಲ್ಲಿ ಲಕ್ಷ್ಮೀದೇವಿ ನಮ್ಗೆಲ್ಲ ಹೇಳ್ತಾ ಇದ್ದಾರೆ, ಅಹಂಕಾರದ ಮನಸ್ಸಲ್ಲಿ ನೋಡಬೇಡ್ರಿ ಕೃಷ್ಣನ್ನ, ಶುದ್ಧವಾದ ಮನಸ್ಸಲ್ಲಿ ನೋಡಿ, ಆವಾಗ ಪರಮಾತ್ಮನ ಸರ್ವೋತ್ತಮತ್ವ ನಮ್ಗೆ ತಿಳಿಯುತ್ತೆ ಅಂತ ಲಕ್ಷ್ಮೀದೇವಿ 55ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಇವತ್ತಿಗೆ ಲಕ್ಷ್ಮೀ ಶೋಭಾನದ ಅರ್ಥ ಚಿಂತನೆ ಇಷ್ಟೇ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶ್ರೀಕೃಷ್ಣ ಅರ್ಪಣಮಸ್ತು.